ಮಕ್ಕಳೇ, ನಾವು ಈಗ ವೃಕ್ಷಪ್ರೇಮಿ ತಿಮ್ಮಕ್ಕ ಈ ಪಾಠವನ್ನು ಮುಂದುವರಿಸೋಣ. ಲೆಟ್ ಅಸ್ ಕಂಟಿನ್ಯೂ ದ ಲೆಸನ್. ವೃಕ್ಷಪ್ರೇಮಿ ತಿಮ್ಮಕ್ಕ. ಪಹಲೆ ಸಾಲ್ 10, ಪಹಲೆ ಮೀನ್ಸ್ ಫಸ್ಟ್, ಮೊದಲ. ಪಹಲೆ ಸಾಲ್ ಫಸ್ಟ್ ಇಯರ್, ಮೊದಲ. ಸಾಲ್ ಮೀನ್ಸ್ ವರ್ಷ, ಮೊದಲನೇ ವರ್ಷ. 10 10. ದೂಸರೆ ಸಾಲ್, ದೂಸರೆ ಮೀನ್ಸ್ ಎರಡನೆಯ, ಸೆಕೆಂಡ್. ದೂಸರೆ ಸಾಲ್ ಎರಡನೆಯ ವರ್ಷ 15, 15 ಅಂದರೆ ಎಷ್ಟು? 15 15. और तीसरे साल, तीसरा मीन्स थर्ड, ಮೂರನೆಯ ಸಾಲ್ ವರ್ಷ, ಮೂರನೆಯ ವರ್ಷ. तीसरे साल में 90 पेड़ लगाए. 90 ಅಂದರೆ ಎಷ್ಟು? 90 90. 90 ಅಂದರೆ 90 ಗಿಡಗಳನ್ನು ನೆಡ್ತಾಳೆ. ಲಗಾಯಿ ಅಂದರೆ ನೆಡ್ತಾಳೆ. उन्हें अपने बच्चों की तरह प्रेम से पाला पोसा. ಆ ಗಿಡಗಳನ್ನು ಬಚ್ಚೋಂ ಕಿ ತರಹ, ಬಚ್ಚೋಂ ಕಿ ತರಹ ಅಂದ್ರೇನು? ಮಕ್ಕಳ ತರಹ, ಲೈಕ್ ಚಿಲ್ಡ್ರನ್. ಉನ್ಹೆ ಅಪ್ನೆ ಬಚ್ಚೋಂ ಕಿ ತರಹ, ತನ್ನ ಮಕ್ಕಳ ತರಹ. ಪ್ರೇಮ್ಸೆ, ಪ್ರೇಮ್ಸೆ ಅಂದರೆ ಪ್ರೀತಿಯಿಂದ, ವಿತ್ ಲವ್. ಪಾಲ ಪೋಸ, ಪಾಲ ಪೋಸ ಮೀನ್ಸ್ ಪಾಲನೆ ಪೋಷಣೆ ಮಾಡ್ತಾಳೆ ಅಂದರೆ ಲುಕ್ ಆಫ್ಟರ್. ಯೇ ಕಾಮ್, ಈ ಕೆಲಸ. ನಿರಂತರ, ನಿರಂತರ ಮೀನ್ಸ್ ಕಂಟಿನ್ಯೂಸ್ಲಿ, ನಿರಂತರವಾಗಿ. 10 ಸಾಲು ತಕ್, 10 ವರ್ಷಗಳ ತನಕ ಚಲ್ತಾ ರಹ, ನಡೀತಾ ಇತ್ತು. ಹೀಗೆ ಅವಳು ಪ್ರತಿ ವರ್ಷ ಎಷ್ಟೋ ಗಿಡಗಳನ್ನು ನೆಡುವುದು, ಆ ಗಿಡಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಯಿಂದ ಸಾಕೋದು. ಹೀಗೆ 10 ವರ್ಷ ಈ ಕೆಲಸ ನಡೀತಾ ಇತ್ತು. ಪೇಡ್ ರಾಹಗೀರೋं को ಛಾಯಾ ದೇನೆ ಕೆ ಸಾಥ್ ಸಾಥ್. ಪೇಡ್, ಆ ಗಿಡಗಳು ಏನು ಮಾಡ್ತಾ ಇದ್ವು? ರಾಹಗೀರೋं को, ರಾಹಗೀರ್ ಅಂದರೆ ದಾರಿ ಹೋಕ, ರಾಹ ಅಂದರೆ ದಾರಿ, ಗೀರ್ ಅಂದರೆ ಹೋಕರು, ದಾರಿ ಹೋಕರು ಅಂದರೆ ಆ ದಾರಿಯಿಂದ ಹೋಗುವವರಿಗೆ, ದಾರಿ ಎಲ್ಲಿ ಹೋಗುವವರಿಗೆ. ರಾಹಗೀರೋं को ಛಾಯಾ ದೇನೆ ಕೆ ಸಾಥ್ ಸಾಥ್. ಛಾಯಾ ಅಂದರೆ ನೆರಳು, ಶ್ಯಾಡೋ. ಛಾಯಾ ದೇನೆ ಕೆ ಸಾಥ್ ಸಾಥ್, ನೆರಳು ಕೊಡುವ. ಸಾಥ್ ಸಾಥ್ ಅಂದರೆ ಜೊತೆಯಲ್ಲಿ. ಪಕ್ಷಿಯೋಂಕೆ, ಪಕ್ಷಿಗಳಿಗೆ. ಆಶ್ರಯಧಾಮ ಬಿ ಬನ್ ಗಯೆ, ಪಕ್ಷಿಗಳಿಗೆ ಆಶ್ರಯಧಾಮನೂ ಆಯಿತು. ಪಕ್ಷಿಗಳು ಆ ಗಿಡಗಳಲ್ಲಿ, ಮರಗಳಲ್ಲಿ ಗೂಡುಗಳನ್ನು ಕಟ್ಕೊಳ್ತಾ ಇದ್ವು. ಅಂದರೆ ಹೀಗೆ ಎಷ್ಟು ಅವಳಿಗೆ ಪುಣ್ಯ ಬರುತ್ತೆ ಅಲ್ವಾ. ತಿಮ್ಮಕ್ಕಾಕೆ ಜೀವನ ಮೇ ಮುಸೀಬತ್ ಕಿ ಘಡಿಯ ಶುರು ಹುಯಿ. ಹೀಗೆ ಕೆಲವು ಕಾಲದ ನಂತರ ತಿಮ್ಮಕ್ಕಳ ಜೀವನದಲ್ಲಿ ಮುಸೀಬತೋಂ ಕಿ ಘಡಿಯ, ಮುಸೀಬತ್ತೆ ಅಂದರು ಟ್ರಬಲ್ಸ್, ಪ್ರಾಬ್ಲಮ್ಸ್, ಕಷ್ಟಗಳ. ಘಡಿಯ, ಘಡಿಯ ಅಂದರೆ ಸಮಯ, ಟೈಮ್. ಶುರು ಹುಯಿ, ಶುರುವಾಯಿತು. ತಿಮ್ಮಕ್ಕಳ ಜೀವನದಲ್ಲಿ ಕಷ್ಟಗಳ ದಿನಗಳು ಸ್ಟಾರ್ಟ್ ಆಯಿತು. ತಿಮ್ಮಕ್ಕಕ್ಕೆ ಪತಿ ಕಿ ತಬಿಯತ್ ಖರಾಬ್ ಹುಯಿ. ತಿಮ್ಮಕ್ಕಳ ಪತಿಯ ತಬಿಯತ್ ಅಂದರೆ ಆರೋಗ್ಯ, ಹೆಲ್ತ್. ಖರಾಬ್ ಹುಯಿ, ಕೆಟ್ಟು ಹೋಯಿತು. ಬುರಿ ಹಾಲತ್ ಮೇ, ಬುರಿ ಅಂದರೆ ಕೆಟ್ಟ, ಹಾಲತ್ ಅಂದರೆ ಸ್ಥಿತಿ, ಬುರಿ ಅಂದರೆ ಇನ್ ಬ್ಯಾಡ್, ಸ್ಥಿತಿ ಅಂದರೆ ಕಂಡೀಷನ್, ಇನ್ ಬ್ಯಾಡ್ ಕಂಡೀಷನ್, ಕೆಟ್ಟ ಸ್ಥಿತಿಯಲ್ಲಿ. ಹಾಲತ್ ಅಂದರೆ ಸ್ಥಿತಿಯಲ್ಲಿ. ಚಿಕ್ಕಯ್ಯ ಚಲ್ಬಸೆ, ಕೆಟ್ಟ ಸ್ಥಿತಿಯಲ್ಲಿ ಚಿಕ್ಕಯ್ಯ. ಚಲ್ಬಸೆ ಅಂದರೆ ಚಿಕ್ಕಯ್ಯ ನಿಧನ ಆಗುತ್ತೆ. ತಿಮ್ಮಕ್ಕ ಅಬ್ ಅಕೇಲಿ ಪಡ್ಗಯಿ. ತಿಮ್ಮಕ್ಕ ಈಗ ಅಕೇಲಿ, ಅಕೇಲಿ ಅಂದರೆ ಒಂಟಿ, ಲೋನ್ಲಿ, ಒಬ್ಬಳಾಗ್ಬಿಡ್ತಾಳೆ. ಫಿರ್ ಭಿ, ಆದರೂ ಸಹ. ಫಿರ್ ಭಿ ಅಂದರೆ ಆದರೂ ಸಹ. ದೆನ್ ಆಲ್ಸೋ. ಹಿಮ್ಮತ್ ನ ಹಾರಿ, ಹಿಮ್ಮತ್ ಅಂದ್ರೇನು? ಧೈರ್ಯ. ನ ಹಾರಿ, ಧೈರ್ಯಗೊಂದಲಿಲ್ಲ. और अपने कार्य में तल्लीन रही, ಮತ್ತು ತನ್ನ ಕಾರ್ಯದಲ್ಲಿ, ಕೆಲಸದಲ್ಲಿ ತಲ್ಲೀನ್. ತಲ್ಲೀನ್ ಅಂದರೆ ತೊಡಗಿದ್ದಳು. ಇನ್ವಾಲ್ವ್, ತಲ್ಲೀನ್ ಆಗೋದು ಅಂದರೆ ಇನ್ವಾಲ್ವ್. ತನ್ನ ಕೆಲಸದಲ್ಲೇ ಅವಳು ತಲ್ಲೀನರಾಗಿದ್ದಳು. ತಿಮ್ಮಕ್ಕನೇ ಅಬ್ ತಕ್, ಅಬ್ ತಕ್ ಅಂದರೆ ಇಲ್ಲಿಯ ತನಕ. 8000 से अधिक पेड़ लगाए हैं. ತಿಮ್ಮಕ್ಕ ಅಬ್ ತಕ್ ಇಲ್ಲಿಯ ತನಕ 8000, 8000 ಗಿಡಗಳನ್ನು ಅವಳು ನೆಟ್ಟಿದ್ದಾಳೆ. ಅಬ್ ಹಮಾರಿ ಕರ್ನಾಟಕ ಸರ್ಕಾರನೇ, ಅಬ್ ಅಂದರೆ ಈಗ, ನಾವು, ಹಮಾರಿ ಕರ್ನಾಟಕ ಸರ್ಕಾರನೇ ಉನ್ ಪೇಡೋಂ ಕಿ, ಆ ಗಿಡಗಳ, ಮರಗಳ, ರಕ್ಷಾ ಕರ್ನೆ ಕಾ, ಆ ಗಿಡಗಳನ್ನು ರಕ್ಷಣೆ ಮಾಡುವುದು. ರಕ್ಷಾ ಕರ್ನೆ ಅಂದರೆ ಏನು? ಟು ಪ್ರೊಟೆಕ್ಟ್. ರಕ್ಷಾ ಕರ್ನೆ ಕಾ ಬೀಡ ಉಠಾಯ ಹೇ. ಬೀಡ ಉಠಾನ ಅಂದರೆ ಜವಾಬ್ದಾರಿ ತೆಗೆದುಕೊಳ್ಳುವುದು, ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಬೀಡ ಉಠಾನ ಮೀನ್ಸ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಯನ್ನು ವಹಿಸುವುದು. तिम्मक्का को उनकी निष्ठा, त्याग तथा सेवा के लिए नाडोजा पुरस्कार, राष्ट्रीय नागरिक पुरस्कार,
इंद्रिय प्रियदर्शिनी वृक्ष मित्र वीर चक्र कर्नाटक कल्पवल्ली गॉडफ्री फिलिप्स धैर्य पुरस्कार विशालाक्षी पुरस्कार डॉक्टर कारंत पुरस्कार कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेक पुरस्कारों से अलंकृत किया गया। ತಿಮ್ಮಕ್ಕಾಳ ಈ ನಿಷ್ಠೆ, ಶ್ರದ್ಧೆ, ಅವಳ ತ್ಯಾಗ ಮತ್ತು ಸೇವಾ ಕೇಲಿಯೇ, ಅವಳು ಮಾಡಿದಂಥ ಸೇವೆಗಾಗಿ ಅವಳಿಗೆ ಅನೇಕ ಪುರಸ್ಕಾರಗಳು ಸಿಕ್ಕಿದ್ದವು. ಯಾವ್ಯಾವುದು? ನಾಡೋಜ ಪುರಸ್ಕಾರ, ರಾಷ್ಟ್ರೀಯ ನಾಗರಿಕ್ ಪುರಸ್ಕಾರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ವೀರಚಕ್ರ, ಕರ್ನಾಟಕ ಕಲ್ಪವಲ್ಲಿ, गॉडफ्री फिलिप्स धैर्य पुरस्कार, विशालाक्षी पुरस्कार, डॉक्टर कारंत पुरस्कार, कर्नाटक सरकार के महिला और शिशु कल्याण विभाग के द्वारा ಅಂದರೆ ಮೂಲಕ ಸಮ್ಮಾನ ಪತ್ರ, ಹೀಗೆ ಆದಿ ಮುಂತಾದ ಅನೇಕ ಅಂದರೆ ಎಷ್ಟೋ ಅನೇಕ ಪುರಸ್ಕಾರಗಳಿಂದ ಅವಳನ್ನು ಅಲಂಕೃತ್ ಕಿಯಾ ಗಯಾ. ಅಲಂಕಾರ ಮಾಡೋದು ಅಂದರೆ ತಿಮ್ಮಕ್ಕಳನ್ನು ಕೂರಿಸಿ ಮೇಕಪ್ ಮಾಡೋದಲ್ಲ. ಅಲಂಕೃತ್ ಅಂದರೆ ಏನಿಲ್ಲಿ ಸನ್ಮಾನವನ್ನು ಮಾಡಲಾಯಿತು. ತಿಮ್ಮಕ್ಕಾಜಿ ಸನ್ 2012 ಮೇ, ತಿಮ್ಮಕ್ಕ ಸನ್ 2012 ಸಂಪನ್ನ प्रथम राष्ट्रीय पर्यावरण सम्मेलन की अध्यक्ष रही. ತಿಮ್ಮಕ್ಕ 2012 ಸಂಪನ್ನ ಅಂದರೆ ಕಂಡಕ್ಟೆಡ್, ಏರ್ಪಾಡು ಮಾಡಲಾದ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನದಲ್ಲಿ ತಿಮ್ಮಕ್ಕಳನ್ನು ಅಧ್ಯಕ್ಷನಾಗಿ ಮಾಡಿದರು. ಅಧ್ಯಕ್ಷ ಅಂದರೆ ಪ್ರೆಸಿಡೆಂಟ್ ಆಗಿ ಮಾಡಿದರು ಆ ಸಮ್ಮೇಳನದಲ್ಲಿ. पर्यावरण संरक्षण के साथ साथ, ಪರಿಸರದ ಸಂರಕ್ಷಣೆಯ साथ ಜೊತೆಯಲ್ಲಿ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ भी कर रही है. ತಿಮ್ಮಕ್ಕ ಕೇವಲ ಗಿಡಗಳನ್ನು ನೆಟ್ಟು ಅವುಗಳನ್ನು ರಕ್ಷಣೆ ಮಾಡೋದೇ ಅಲ್ಲ, ಅದರ ಜೊತೆಯಲ್ಲಿ ಪರಿಸರದ ರಕ್ಷಣೆಯ ಜೊತೆಯಲ್ಲಿ ಬೇರೆ ಸಾಮಾಜಿಕ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾಳೆ. ಶಿ ಈಸ್ ಡೂಯಿಂಗ್ ಸೋಷಿಯಲ್ ವರ್ಕ್ ಆಲ್ಸೋ. ಅಪನೆ ಪತಿ ಕಿ ಯಾದ್ ಮೇ, ತನ್ನ ಪತಿಯ ಯಾದ್ ಅಂದರೆ ನೆನಪಿನಲ್ಲಿ, ಉನ್ಹೋನೆ ಹುಲಿಕಲ್ಲು ಗ್ರಾಮದಲ್ಲಿ ಗರೀಬ್ ಅಂದರೆ ಯಾರು? ಬಡವರು, ಪೂರ್ ಪೀಪಲ್. ನಿಶ್ಶುಲ್ಕ ಅಂದರೆ ವಿತೌಟ್ ಫೀಸ್, ಫ್ರೀಯಾಗಿ, ಚಿಕಿತ್ಸಾ ಚಿಕಿತ್ಸಾ ಅಂದರೆ ಟ್ರೀಟ್ಮೆಂಟ್, ಚಿಕಿತ್ಸೆ ಮಾಡುವುದಕ್ಕಾಗಿ ಆಸ್ಪತಾಲ್ ಕೆ ನಿರ್ಮಾಣ ಕರಾನೆ ಕಾ, ಒಂದು ಆಸ್ಪತ್ರೆಯ ನಿರ್ಮಾಣ ಮಾಡುವ ಸಂಕಲ್ಪ ಕಿಯಾ, ನಿರ್ಧಾರ ಮಾಡ್ತಾಳೆ. ಬಡವರಿಗೆ ನಿಶ್ಶುಲ್ಕ ಅಂದರೆ ದುಡ್ಡು ತೆಗೆದುಕೊಳ್ಳದೆ, ಫೀಸ್ ತೆಗೆದುಕೊಳ್ಳದೆ, ವಿತೌಟ್ ಫೀಸ್ ಅವರಿಗೆ ಟ್ರೀಟ್ಮೆಂಟ್, ಚಿಕಿತ್ಸೆ ಕೊಡಿಸಬೇಕು ಅಂತ ಉದ್ದೇಶದಿಂದ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಎಲ್ಲಿ? ಹುಲಿಕಲ್ಲು ಗ್ರಾಮದಲ್ಲಿ. ಜೋಭಿ ಧನರಾಶಿ, ಜೋಭಿ ಅಂದರೆ ಯಾವುದೇ, ವಾಟ್ ಎವರ್, ಧನರಾಶಿ ಮೀನ್ಸ್ ಅಮೌಂಟ್, ದುಡ್ಡು. ಪುರಸ್ಕಾರ ಕೆ ರೂಪ ಮೇ ತಿಮ್ಮಕ್ಕ ಕೋ ಮಿಲಿ ಹೇ, ಪುರಸ್ಕಾರ ರೂಪದಲ್ಲಿ ತಿಮ್ಮಕ್ಕಗೆ ಜೋಭಿ ಎಷ್ಟೇ ಯಾವುದೇ ಮೊತ್ತ, ಧನರಾಶಿ, ಅಮೌಂಟ್ ಸಿಗುತ್ತೋ ಅದನ್ನೆಲ್ಲ ಏನು ಮಾಡ್ತಾ ಇದ್ಲು? ಉಸೇವೋ ಸಾಮಾಜಿಕ ಕಾರ್ಯ, ಅದನ್ನು ಅದು ಸೋಷಿಯಲ್ ವರ್ಕ್ನಲ್ಲಿ, ಸಾಮಾಜಿಕ ಕಾರ್ಯದಲ್ಲಿ, ತಥಾ ಮತ್ತು ದೀನ್ ದುಃಖಿಯೋಂ ಕಿ ಸೇವಾ ಕೇಲಿಯೇ, ದೀನರು, ದುಃಖಿಗಳು ಅಂದರೆ ಬಡವರಿಗೆ, ದುಃಖದಲ್ಲಿರುವವರಿಗೆ, ಸೇವಾ ಕೇಲಿಯೇ ಸೇವೆ ಮಾಡುವುದುಟ್ಟು, ಸರ್ವ್ ಅವರ ಸೇವೆ ಮಾಡುವುದಕ್ಕೋಸ್ಕರಾಗಿ ಅರ್ಪಿತ್ ಕರ್ ರಹಿ ಅಂದರೆ ಅದನ್ನು ಬಡವರ ಸಹಾಯಕ್ಕೋಸ್ಕರಾಗಿ ಅದನ್ನು ಕೊಡ್ತಾ ಇದ್ದಾಳೆ, ಸಮರ್ಪಿಸುತ್ತಿದ್ದಾಳೆ. ಮುಂದೆ ನೋಡೋಣ. ಅಪನೆ ಜೀವನ್ ಮೇ, ತನ್ನ ಜೀವನದಲ್ಲಿ, ದರ್ದ್ ಅಂದರೆ ನೋವು, ಪೇಯ್ನ್, ಅವ್ರ ತಕ್ಲೀಫ್ ಅಂದರೆ ಕಷ್ಟ, ಟ್ರಬಲ್, ಉಠಾನಿಕೆ ಬಾವಜೂದ್, ತನ್ನ ಜೀವನದಲ್ಲಿ ನೋವು ಕಷ್ಟಗಳನ್ನೆಲ್ಲ ಉಠಾನಿಕೆ ಸಹಿಸುವ, ಬಾವಜೂದ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದರೂ ಸಹ, ಇನ್ಸ್ಪೈಟ್ ಆಫ್ ದ್ಯಾಟ್, ಬಾವಜೂದ್ ಮೀನ್ಸ್ ಇನ್ಸ್ಪೈಟ್ ಆಫ್ ದಟ್, ಸಾರ್ಥಕ ಕಾರ್ಯ ಕರ್ನೇವಾಲಿ, ಸಾರ್ಥಕ ಅಂದರೆ ಏನು? ಸಕ್ಸಸ್, ಸಾರ್ಥಕ ಕೆಲಸ ಮಾಡುವಂತಹ ತಿಮ್ಮಕ್ಕ ವ್ಯಕ್ತಿತ್ವ ಮೀನ್ಸ್ ಪರ್ಸನಾಲಿಟಿ, ಅವಳ ವ್ಯಕ್ತಿತ್ವ ಸಬ್ಕೆ ಲಿಯೇ ಎಲ್ಲರಿಗೆ
ಆದರ್ಶ ಹೇ, ಒಂದು ಆದರ್ಶವಾಗಿದೆ, ಒಂದು ಮಾಡೆಲ್ ಆಗಿದ್ದಾಳೆ. ಸರ್ಕಾರಿ ಸಂಸಾಧನೋಕೆ ಅಭಾವ ಮೇ ಭಿ, ಸರ್ಕಾರದ ಸಂಸಾಧನೆ ವಸ್ತುಗಳ ಅಭಾವ ಅಂದರೆ ಕೊರತೆ, ಲ್ಯಾಕ್. ಅಭಾವ ಅಂದರೆ ಲ್ಯಾಕ್. ಅಭಾವ ಮೇ ಭಿ ಕೊರತೆಯಲ್ಲೂ ಸಹ ಕೋಯಿ ಏಕ್ ವ್ಯಕ್ತಿ ಒಬ್ಬಳೇ ಇದ್ದು ಕೇವಲ್ ಅಪ್ನಿ ನಿಷ್ಠಾ ವ ಶ್ರದ್ಧಾ ಕಿ ಬದೌಲತ್, ಒಬ್ಬಳೇ ಇದ್ದು ಸಹ ಯಾವುದೇ ಸಹಕಾರ ಇಲ್ಲದೆ ಅವಳು ಏನು ಮಾಡ್ತಾ ಇದ್ಲು, ತನ್ನ ನಿಷ್ಠೆ ಮತ್ತು ಶ್ರದ್ಧೆಯ ಬದೌಲತ್ ಅಂದರೆ ವಿತ್, ಇದರ ಸಹಾಯದಿಂದ, ಬದೌಲತ್ ಆ ಸಹಾಯದಿಂದ, ಯಾವ ಸಹಾಯದಿಂದ, ಶ್ರದ್ಧೆ ಮತ್ತು ನಿಷ್ಠೆ ಇದರ ಸಹಾಯದಿಂದ ಕಿಸ್ ಥರ ಸಾಮಾಜಿಕ ಕಾರ್ಯಕ್ಕೆಲಿಯೇ, ಕಿಸ್ ಥರ ಯಾವ ರೀತಿ ಸಾಮಾಜಿಕ ಕೆಲಸದಲ್ಲಿ ಸ್ವಯಂ ಕೋ ಅರ್ಪಿತ್ ಕರ್ ಸಕ್ತಾ ಹೇ, ತನ್ನನ್ನು ತಾನೇ ಅರ್ಪಿಸಿದ್ದಳು. ಹೇಗೆ? ಯಾವುದೇ ಸಹಾಯ ಇಲ್ಲದೆ ಒಬ್ಬಳೇ ಇದ್ದು ತನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಆ ಶ್ರದ್ಧೆ ನಿಷ್ಠೆಯ ಸಹಾಯದಿಂದ ಅವಳು ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನೇ ಅರ್ಪಿಸಿಕೊಂಡಳು. ಇಸ್ಕೇಲಿಯೇ ಇದಕ್ಕಾಗಿ ಏಕ್ ಅತ್ಯುತ್ತಮ ಅಂದರೆ ಬಹಳ ಉತ್ತಮವಾದ, ಬೆಸ್ಟ್ ನಿದರ್ಶನ್ ಅಂದರೆ ಉದಾಹರಣೆ, ಎಕ್ಸಾಂಪಲ್ ಆಗಿದ್ದಾಳೆ ತಿಮ್ಮಕ್ಕ. ಧನ್ಯವಾದ.